ಬಡವರಿಗೆ ಅನ್ನ ಕೊಡ್ತಾ ಇರೋಂತಹ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ ನನಗೆ ಭಾಳ ಇಷ್ಟ ಆಯಿತು ಸರ್. ಇದು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಸಾಕಷ್ಟು ಜನ ಬೈತಿದ್ದಾರೆ, ಅವ್ರನ್ನ ಲೇಝಿ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ನಾನು ಇದಕ್ಕೆ ಯಾವಾಗಲೂ ಪರವಾಗಿದ್ದೀನಿ. ಬಂದ ತಕ್ಷಣ ನಾವು ಇಲ್ಲಿ ಕಾರ್ಯಕ್ರಮ ಕೂತ್ಕೋಬೋದು. ಯಾಕೆ ತಿಂಡಿ ತಿನ್ನಕ್ಕೆ ಹೋದ್ವಿ? ನಮಗೆ ಇಷ್ಟು ಹಸುವಿರುವಾಗ ಬಡವ್ರಿಗೆ ಎಷ್ಟು ಹಸುವಿರೋದು? ಈ ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲೂ ಯಾರು ಹಸುವಿನಿಂದ ಸಾಯಬಾರ್ದು ಸರ್. ಮೊದಲು ಬೇಕಾಗಿರೋದೇ ಅನ್ನ. ಫಸ್ಟು ಅನ್ನ ಭಾಗ್ಯನ ಎಲ್ರಿಗೂ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ಆ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಶ್ರೀ ಸುಬ್ರಹ್ಮಣ್ಯ ಕುಮಟ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷರ ವಿಶೇಷ ಕರ್ತವ್ಯ ಅಧಿಕಾರಿಗಳು ಹಾಗೂ ಕಲಾವಿದರು. ಆ ಕಲಾ ಮನೋಭಾವ ಹೃದಯದಿಂದ ಕೆಲಸ ಮಾಡಿದ್ರಷ್ಟೇ ಇದು ಬರುತ್ತೆ, ಅನ್ನ ಹಾಕಬೇಕು ಅಂತ ಹೇಳಿ. ಅದಕ್ಕೆ ನಾನು ಇದನ್ನು ಹೇಳಬೇಕು ಅಂದ್ಕೊಂಡೆ, ಮರ್ತು ಹೋಗಿದ್ದೆ. ಧನ್ಯವಾದಗಳು. ಹಾಗೂ ಈ ಒಂದು ಸನ್ಮಾನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ ಆಗಲೇ ಹೇಳಿದೆ. ಎಷ್ಟು ಅತ್ಯದ್ಭುತವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಾಡದು ಹೇ ಶಾರದೆ ಅನ್ನುವಂಥದ್ದು. ಅಂಥ ಒಂದು ದೊಡ್ಡ ಪ್ರೊಡಕ್ಷನ್ ಟೀಮಲ್ಲಿ ಹಾಡಿಗೆ ಸಿಕ್ಕಿರೋದು ಅಂದರೆ ನಿಜಕ್ಕೂ ಅದ್ಭುತ ಕಂಠಸಿರಿ. ಸರಸ್ವತಿ ಶಾರದೆ ನಿನಗೆ ಹೀಗೆ ಒಲಿಲಿ. ಇನ್ನೂ ಅನೇಕ ಸಂಗೀತ ಗಾಯನಗಳು ನಮ್ಮ ಕನ್ನಡ ಚಲನಚಿತ್ರ ಅಲ್ಲದೆ ದೇಶಾದ್ಯಂತ ನಮಗೆ ಸಾಗರದಲ್ಲೇ ಇದೆಯೇನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇಲ್ಲೆಲ್ಲರೂ ನಮ್ಮ ಆತ್ಮೀಯರೇ. ನಿಮ್ಮನ್ನು ನೋಡಿ ನಮಗೆ ತುಂಬ ಖುಷಿಯಾಗಿದೆ. ನಮ್ಮ ಅರವಿಂದಣ್ಣವರು ಮೀಡಿಯಾದಲ್ಲಿ ಪ್ರಬಲವಾಗಿ ಬೆಳೆದರೂ ಕೂಡ ನಮ್ಮನ್ನು ಇನ್ನೂ ಬರ್ತಿಲ್ಲ. ನಮ್ಮೆಲ್ಲರನ್ನೂ ಕೂಡ ಅವಾಗಿಂದಲೂ ಕೂಡ ಅಭಿನಂದಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸ್ತಾ ಇದ್ದಾರೆ. ಅರವಿಂದ್ ಸಾಗರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಾಮಾನ್ಯ ಜನರಿಗೂ ಸಾವಯವ ಪದಾರ್ಥಗಳು, ಸಾವಯವ ಆಹಾರ ಇವೆಲ್ಲ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೂಲಭೂತವಾಗಿ ಇವತ್ತು ಏನಾಗ್ತಿದೆ ಅಂದರೆ ಆಹಾರ ಪದ್ಧತಿ ಎಲ್ಲ ಕಲುಷಿತ ಆಗಿದೆ ಮತ್ತು ಹೆಚ್ಚು ಕೆಮಿಕಲ್ಲು, ಪಾಯ್ಸನಸ್ಸು ಮತ್ತು ಹೆಲ್ತ್ ಹಜಾರ್ಡ್ ಆಗಿದೆ. ಅದನ್ನು ತಡೆಗಟ್ಟೋಕ್ಕೋಸ್ಕರ ನಾವು ಈ ಒಳ್ಳೆಯ ಆಹಾರ ಮತ್ತು ಆರೋಗ್ಯದಾಯಕವಾದಂಥ ಪದಾರ್ಥಗಳನ್ನು ನಾವು ಇಲ್ಲಿ ಮಾರುಕಟ್ಟೆಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಜೊತೆಗೆ ಅದರ ಆಹಾರವನ್ನು ಸಹ ಮಾಡ್ತಾಯಿದ್ವಿ. ಅದರ ಬೇರೆ ಬೇರೆ ರೀತಿಯ ಪದಾರ್ಥಗಳು, ಅದು ಪಿಜ್ಜಾದಿಂದ ಹಿಡಿದು ನಿಮ್ಗೆ ಐಸ್ ಕ್ರೀಮ್ ತನಕ ಏನೇನು ಬೇಕು ಎಲ್ಲ ರೀತಿಯ ಪದಾರ್ಥಗಳನ್ನು ಮಾಡಿ ಸಾಮಾನ್ಯ ಜನರು ಸಹ ಒಂದು ಆರೋಗ್ಯವಾದಂಥ ಊಟವನ್ನು ಮಾಡ್ಬೋದು, ಆರೋಗ್ಯವಾದಂಥ ಆಹಾರವನ್ನು ನಾವು ಉಪಯೋಗಿಸ್ಬೋದು ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಾಯಿದ್ವಿ. ಆರ್ಗ್ಯಾನಿಕ್ ಸಂತೆಯಲ್ಲಿ ಪ್ರತಿ ಭಾನುವಾರ ನಡೆಯುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸುಮಾರು ಮಧ್ಯಾಹ್ನದ ತನಕ. ಇಲ್ಲಿ ನಾನಾ ರೀತಿಯ ಕಲಾವಿದರು, ಬೇರೆ ಬೇರೆ ಪರಿಣಿತರು, ಬೇರೆ ಬೇರೆ ಕೆಲಸ ಮಾಡೋಂಥ ಯಾರು ಆ್ಯಕ್ಟಿವಿಸ್ಟ್ ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಅವರು ಪ್ರೋಗ್ರಾಮ್ಗಳು ಮಾಡ್ತಾರೆ ಮತ್ತು ಮಾತಾಡ್ತಾರೆ, ಡೈಲಾಗ್ಸ್ ಆಗ್ತವೆ. ಆಮೇಲೆ ಸಂಗೀತ, ಈ ನೃತ್ಯ ಮತ್ತು ಬೇರೆ ಬೇರೆ ಟ್ಯಾಲೆಂಟ್ಸ್ ಇರೋರೆಲ್ಲ ಮಾಡ್ತಾರೆ. ಇದ್ರ ಮುಖ್ಯ ಉದ್ದೇಶ ಅಂದರೆ ಈ ಆರ್ಟಿಸ್ಟ್ಗಳ ಮುಖಾಂತರ, ಈ ಕಾರ್ಯಕ್ರಮಗಳ ಮುಖಾಂತರ ಸಾವಯವ ಆಹಾರ ಮತ್ತು ಒಳ್ಳೆಯ ಆಹಾರವನ್ನು ಜನರಿಗೆ ಪರಿಚಯ ಮಾಡಬೇಕು, ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಇದು 31ನೇ ಭಾನುವಾರ ಸಂತೆ ಮಾಡ್ತಾ ಇರೋದು. ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಕಲಾಸಾಗರ್ ಅಂತ ಒಂದು ಈ ವೆಂಕಟೇಶ್ ನಾಯ್ಡು ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಸಂಗೀತಗಾರರು ಸೇರಿಕೊಂಡು ಒಂದು ಕಲಾಸಾಗರ ಅಂತ ಇದನ್ನು ಪ್ರಾರಂಭ ಮಾಡ್ತಿದ್ದಾರಲ್ಲ, ತುಂಬ ಅದ್ಭುತವಾದದ್ದು. ಆರ್ಗ್ಯಾನಿಕ್ ಸಂತೆಯ ಭಾಗದಲ್ಲೇ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಸಹ ಈ ಚಳುವಳಿಯ ಭಾಗವಾಗಿ, ಅಂದರೆ ಕಲಾವಿದರು, ಸಂಘ ಸಂಸ್ಥೆಗಳು, ಒಂದು ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಯೂನಿವರ್ಸಿಟೀಸ್ ಮತ್ತು ಆ್ಯಕ್ಟಿವಿಸ್ಟು ಮತ್ತು ಬೇರೆ ಬೇರೆ ಫೀಲ್ಡ್ ಕೆಲಸ ಮಾಡಿದ್ರೆ ಎಲ್ಲ ಸೇರಿಕೊಂಡು ನಾವು ಒಟ್ಟಾರೆಯಾಗಿ ಇದನ್ನು ಸಾವಯವ ಕೃಷಿ ಚಳುವಳಿ, ಸಾವಯವ ಆಹಾರ ಚಳುವಳಿ ಸಾಮಾನ್ಯ ಜನಕ್ಕೆ ತಲುಪಬೇಕು. ಮತ್ತು ನಾವು ಒಂದು 70-80 ವರ್ಷಗಳಿಂದ ಏನು ನಮ್ಮ ಕೃಷಿ ಇತ್ತು ಅದನ್ನು ವಾಪಸ್ ತರೋ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ದೇವೆ.
ಅರವಿಂದ್ ಸಾಗರ್ ಅವರು ಎಷ್ಟು ಜನ ಕಲಾವಿದರು ಹುಟ್ಟಾಕಿದ್ದಾರೆ, ಅವರು ಎಷ್ಟು ಜನಕ್ಕೆ ಸಂಗೀತ ಹೇಳ್ಕೊಟ್ಟಿದ್ದಾರೆ. ಇವತ್ತು ಅವರು ಕುಮಟಾ ಅವರು ಬಂದು ಅವರು ಹೇಳಿದರು ನನಗೆ ಕಲಿಸ್ಕೊಟ್ರು ಅಂತ. ಸೊ ಅರವಿಂದ್ ಸಾಗರ್ ಅವರು ಒಂದು ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಒಂದು ವ್ಯಕ್ತಿ. ಅವರು ಸಂಗೀತದ ಜೊತೆಗೆ ಇದೆಲ್ಲ ಬದಲಾವಣೆಗಳಾಗಬೇಕು ಅಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಖಂಡಿತ ನಮ್ಮ ಈ ಆರ್ಗ್ಯಾನಿಕ್ ಗ್ರೀನ್ ಪಾತ್ ಏನಿದೆ ಅದರ ಖಂಡಿತ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತೀವಿ, ಅದನ್ನು ಮುಂದೆ ತಗೊಂಡು ಹೋಗ್ತೀವಿ. ಇದೊಂದು ಪ್ರಯಾಣ ಅಷ್ಟೇ. ನಮಗೆ ಈ ಪ್ರಯಾಣದಲ್ಲಿ ಇಂಥ ಅದ್ಭುತ ವ್ಯಕ್ತಿಗಳು ನಮ್ಗೆ ಬೇಕಾಗಿದೆ. ಎಲ್ಲರೂ ಸೇರಿ ಒಟ್ಟಾರೆ ಮಾಡಿದಾಗಲೇ ಈ ಬದಲಾವಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಸೊ ಎಲ್ಲರೂ ಭಾನುವಾರ ಬಂದು ಬರೀ 191 ರೂಪಾಯಿಗೆ ಒಂದು 30 ರೀತಿಯ ಒಂದು ಬ್ರೇಕ್ಫಾಸ್ಟ್ ಏನಿದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಅದ್ಭುತವಾಗಿ ತೊಗೋಬೋದು, ಅದು ಪರ್ಫೆಕ್ಟ್ ಬ್ರೇಕ್ಫಾಸ್ಟು. ಅದ್ರ ಜೊತೆಗೆ ಎಲ್ಲ ಸಾವಯವ ಪದಾರ್ಥಗಳು ಮತ್ತು ಬೇರೆ ಬೇರೆ ಸಂತೆ ಸ್ಟಾಲ್ಗಳಲ್ಲಿ ತುಂಬ ಕಡಿಮೆ ಬೆಲೆಗೆ ಸಾವಯವ ಪದಾರ್ಥಗಳು ಸಿಗ್ತಾ ಇದ್ದಾವೆ. ಸೊ ಇದನ್ನು ಸಾರ್ವಜನಿಕರು ಸದುಪಯೋಗ ಮಾಡಿಸ್ಕೋಬೇಕು, ಉಪಯೋಗಿಸ್ಕೊಂಡು ಮತ್ತು ಇದನ್ನು ಮನೆಗಳಲ್ಲಿ ಬದಲಾವಣೆ ಆಗಬೇಕು. ಮಕ್ಕಳಿಗೆ ಒಳ್ಳೊಂದು ಒಳ್ಳೆಯ ಆಹಾರ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ಉದ್ದೇಶದಿಂದ ಆರ್ಗ್ಯಾನಿಕ್ಸ್ ಅಂತ ಮಾಡ್ತಾಯಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.